ಬನ್ನಿ ಇವತ್ತಿನಿಂದ ಸಿದ್ದರಾಮಯ್ಯ ಇತಿಹಾಸ ಹೇಳ್ತೀನಿ. ಮುಖ್ಯಮಂತ್ರಿ, ಹಿಂದುಳಿದ ವರ್ಗದ ನಾಯಕ, ನಿಷ್ಠುರವಾದಿ, ನೇರ ನಡೆನುಡಿಯ ಸಿದ್ದರಾಮಯ್ಯ ಬಗ್ಗೆ ತುಂಬ ಜನರಿಗೆ ಗೊತ್ತಿದೆ, ಇನ್ನೂ ಅನೇಕರಿಗೆ ಗೊತ್ತಿಲ್ಲ. ಅಂಥ ನಾಯಕನ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ವಾರ ಸಂಪೂರ್ಣವಾಗಿ ಮಾಹಿತಿ ನೀಡುತ್ತೆ. ಇವತ್ತಿನ ಸ್ಟೋರಿಯಲ್ಲಿ ಏನೆಲ್ಲ ಹೊಸ ಮಾಹಿತಿ ಇದೆ ಬನ್ನಿ ನೋಡೋಣ. ಆತ ಶಾಲೆಯ ಮುಖವನ್ನೇ ನೋಡದ ಬಾಲಕ, ಕುರಿ ಕಾಯುವ ಹುಡುಗ ಸಿಎಂ ಆದ ಕತೆ. ಸಿದ್ದರಾಮಯ್ಯ ಬಗ್ಗೆ ಹೇಳ್ತಾ ಕೂತ್ರೆ ದಿನಗಳು ಸಾಕಾಗೋದಿಲ್ಲ. ಮೈಸೂರು ಬಳಿಯ ಸಿದ್ದರಾಮನ ಹುಂಡಿಯ ಸಿದ್ದರಾಮೇಗೌಡ, ಬೋರಮ್ಮ ದಂಪತಿಯ ಪುತ್ರರಾಗಿ ಜನಿಸಿದ ಸಿದ್ದರಾಮಯ್ಯ ಶಾಲೆಗೆ ಸೇರಬೇಕಾದ ವಯಸ್ಸಿನಲ್ಲಿ ಆಟವಾಡುತ್ತಾ ಕುರಿ ಮೇಯಿಸುತ್ತಾ ಕಾಲ ಕಳೆದಿದ್ದರು. ನೇರವಾಗಿ 5ನೇ ಕ್ಲಾಸ್ಗೆ ಸೇರಿದ ಸಿದ್ದರಾಮಯ್ಯ. ಶಾಲೆಯ ಮುಖವನ್ನೇ ನೋಡದ ಬಾಲಕ ಸಿದ್ದರಾಮಯ್ಯ ಓದುವ ಛಲವನ್ನ ಹೊಂದಿದ್ದರು. ಹಾಗಾಗಿ ಶಾಲೆಗೆ ಹೋಗದಿದ್ದರೂ ಮರಳಿನ ಮೇಲೆ ಅ ಆ ಇ ಈ ಬರೆಯೋದನ್ನ ಕಲಿತಿದ್ರಂತೆ. ನನ್ನ ರಾಜಕೀಯ ಜೀವನದಲ್ಲಿ ರಾಜಪ್ಪ ಅಂತ ಒಬ್ಬರು ಹೆಡ್ ಮಾಸ್ಟ್ರು, ಅವ್ರನ್ನ ನೆನಪೇಬೇಕು. ಇನ್ನೊಬ್ಬರು ನಂಜೇಗೌಡ ಅಂತೇಳಿ ನಮಗೆ ವೀರ್ ಮಕ್ಕಳು ಕುಣಿತ ಕಲಿಸ್ತಾ ಇದ್ರು, ಅವ್ರಿಗೆ ಋಣಿಯಾಗಿರ್ಬೇಕು ನಾನು. ಮತ್ತೆ ನಂಜುಂಡ ಸ್ವಾಮಿ, ಆ ನಂಜೇಗೌಡ ಅನ್ನೋರು ನಮ್ಮಪ್ಪ ನನಗೆ ಶಾಲೆಗೆ ಸೇರಿಸಿರ್ಲಿಲ್ಲ, ವೀರ್ ಮಕ್ಕಳು ಕುಣಿತ ಕಲಿಸ್ಲಿಕ್ಕೆ ಸೇರ್ಕೊಂಡ್ಬಿಟ್ಟಿದ್ರು. ನಾವೊಂದು 30 ಹುಡುಗರು ವೀರ್ ಮಕ್ಕಳು ಕುಣಿತ ಕಲೀಲಿಕ್ಕೆ ಸೇರ್ಕೊಂಡಿದ್ರು. ಆ ನಂಜೇಗೌಡರು ನಮಗೆ ವೀರ್ ಮಕ್ಕಳು ಕುಣಿತ ಕಲಿಸ್ಕೊಡೋದ್ರ ಜೊತೆಗೆ ಅಕ್ಷರಾಭ್ಯಾಸನೂ ಕೂಡ ಮಾಡಿಸ್ತಾ ಇದ್ರು. ಮರಳಿನ ಮೇಲೆ ಕಲ್ತದ್ದು ನಾನು ಅಕ್ಷರಾಭ್ಯಾಸ. ಸ್ಲೇಟು ಪುಸ್ತಕ ಇಲ್ಲ ಆಗ ನಮಗೆ. ಅವನು ಪಾಪ ನಂಜೇಗೌಡರು ನಮಗೇನು ಸ್ಲೇಟು ಪುಸ್ತಕದ ಮೂಲಕ ಕಲಿಸ್ಲಿಲ್ಲ. ಮರಳಿನ ಮೇಲೆ ಅಕ್ಷರಾಭ್ಯಾಸ, ಕನ್ನಡ ಅಕ್ಷರಗಳು, ಕಾಗುಣಿತ, ಲೆಕ್ಕ, ಮಗ್ಗಿ ಇವೆಲ್ಲ ಕಲಿಸ್ಕೊಟ್ರು. ಸಿದ್ದರಾಮಯ್ಯ ಆಸಕ್ತಿ ನೋಡಿದ ನಂಜೇಗೌಡ ಅನ್ನುವರು ವಯಸ್ಸಿಗೆ ಅನುಗುಣವಾಗಿ 1957ರಲ್ಲಿ 5ನೇ ಕ್ಲಾಸ್ಗೆ ಸೇರಿಸಿದ್ರು. ಆಗ ರಾಜಪ್ಪ ಮೇಷ್ಟ್ರು ಸಿದ್ದರಾಮೇಗೌಡರ ಬಳಿ ನಿಮ್ಮ ಮಗನ ಹುಟ್ಟಿದ ದಿನಾಂಕ ಹೇಳಿ ಅಂದ್ರಂತೆ. ಅವರಿಗೂ ಪಕ್ಕಾ ದಿನಾಂಕ ಗೊತ್ತಿಲ್ಲದಿದ್ದಕ್ಕೆ ಮೇಷ್ಟ್ರು 12 ಆಗಸ್ಟ್ 1947 ಅಂತ ಬರೆದುಕೊಂಡಿದ್ದಾರೆ. ನಮ್ಮೂರಿಗೂ ಹೊಸದಾಗಿ ರಾಜಪ್ಪ ಅಂತ ಹೆಡ್ ಮಾಸ್ಟರ್ ಬಂದರು. ಅವರು ಮನೆಗೆಲ್ಲ ಹೋಗೋರು ಪಾಪ. ಯಾರು ಡ್ರಾಪ್ಔಟ್ ಆಗಿದ್ದಾರೆ, ಯಾರು ಶಾಲೆಗೆ ಸೇರಿಲ್ಲ, ಈ ಥರ ಎಲ್ಲ ಮನೆಯಲ್ಲೆಲ್ಲ ವಿಚಾರ ಮಾಡಿ ಶಾಲೆಗೆ ಸೇರಿದ್ರೆ ಶಾಲೆಗೆ ಸೇರಿಸೋದು, ಡ್ರಾಪ್ಔಟ್ ಆಗಿದ್ರೆ ಅವ್ರಿಗೇನಾದ್ರು ಮಾಡೋದು, ಈ ಥರ ಮಾಡ್ತಾಯಿದ್ರು. ನಮ್ಮ ಮನೆಗೂ ಕೂಡ ಬಂದರು, ಕಳಿಸ್ಲಿಲ್ಲ. ನಮ್ಮ 3 ಜನ ಮಾತ್ರ ಕರ್ಕೊಂಡು ಹೋಗಿ ಕನ್ನಡದಲ್ಲಿ ಉತ್ಕಲೇಖನ ಬರೆಸಿದ್ರು, ಲೆಕ್ಕ ಮಾಡಿಸಿದ್ರು. ಆಗ ನೀವು 5ನೇ ತರಗತಿಗೆ ಸೇರ್ಕೋಬಹುದು ಅಂತ ಸರ್ಕಾರಿ ಶಾಲೆಗೆ 5ನೇ ತರಗತಿಗೆ ಸೇರಿಸ್ಬಿಟ್ರು. ಸೊ ಹಾಗಾಗಿ ನಾನು ವಿದ್ಯೆ ಕಲೀಲಿಕ್ಕೆ ಸಾಧ್ಯ ಆಗೋದು. ಒಂದು ವೇಳೆ ರಾಜಪ್ಪ ಬರದೇ ಹೋಗಿದ್ರೆ ನಾನು ವಿದ್ಯೆನೇ ಕಲಿತಿರ್ಲಿಲ್ಲ. ನೇರವಾಗಿ 5ನೇ ತರಗತಿಗೆ ಸೇರಿದ ಸಿದ್ದರಾಮಯ್ಯ ಓದಿನಲ್ಲಿ ಮುಂದಿದ್ದರು. ಪ್ರಾಥಮಿಕ ಶಿಕ್ಷಣ ಮುಗಿಸಿ ಹೈಸ್ಕೂಲ್ಗೆ ಮೈಸೂರಿಗೆ ಬಂದು ವಿದ್ಯಾವರ್ಧಕಕ್ಕೆ ಸೇರಿದ್ರು. 1964ರಲ್ಲಿ SSLCಯನ್ನ ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡಿ PUC ಮತ್ತು BScಯನ್ನ ಯುವರಾಜ ಕಾಲೇಜಿನಲ್ಲಿ ಮುಗಿಸಿ ಕಾನೂನು ಪದವಿಯನ್ನ ವಿದ್ಯಾವರ್ಧಕ ಕಾಲೇಜಿನಲ್ಲಿ ಪಡೆದುಕೊಂಡ್ರು. ಇದೇ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿಯೂ ಕೆಲ ಕಾಲ ಸೇವೆ ಸಲ್ಲಿಸಿದ್ರು. ಕಾಲೇಜು ಪ್ರಾಧ್ಯಾಪಕರಾಗಿದ್ದಾಗಲೇ ರೈತ ನಾಯಕ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರ ಸಂಪರ್ಕ ದೊರೆಯಿತು. JP ನಾರಾಯಣ್, ಲೋಹಿಯಾ, ರಾಮಸ್ವಾಮಿ ಪೆರಿಯಾರ್ ಪ್ರಭಾವಕ್ಕೊಳಗಾದ ಸಿದ್ದರಾಮಯ್ಯ ವಿದ್ಯಾರ್ಥಿ ಚಳುವಳಿ, ಜನಪರ ಹೋರಾಟಗಳಲ್ಲಿ ಭಾಗವಹಿಸತೊಡಗಿದ್ರು. ನಾನು ಲಾ ಓದುವಾಗ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅಂತೇಳಿ ಅವರು ನಮ್ಮಲ್ಲಿ ಪ್ರೊಫೆಸರ್ ಆಗಿದ್ದರು. ಅವ್ರು ನಮಗೇನು ಲೆಕ್ಚರರ್ ಆಗಿರಲಿಲ್ಲ, ಆದರೆ ಅವರು ಸೋಷಲಿಸ್ಟ್ ಪಾರ್ಟಿನಲ್ಲಿದ್ದರು. ಎಲ್ಲ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಸೋಷಲಿಸ್ಟ್ ಪಾರ್ಟಿ ಸೇರಿಸ್ತಾ ಇದ್ರು. ನನ್ನನ್ನು ಸಮಾಜವಾದಿ ಯುವಜನ ಸಭಾಕ್ಕೆ ಸದಸ್ಯರನ್ನಾಗಿ ಮಾಡಿದ್ರು. ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರಿಂದ ನಮಗೆ ರಾಜಕೀಯ ಪ್ರೇರಣೆ ಆಯಿತು. ಸಿದ್ದರಾಮಯ್ಯ ರಾಜಕೀಯಕ್ಕೆ ಹೇಗೆ ಬಂದ್ರು ನಾಳೆ ಅವರೇ ಹೇಳ್ತಾರೆ, ಮಿಸ್ ಮಾಡಬೇಡಿ. ಒಂದನೇ ಕ್ಲಾಸ್ ಹೋಗಿಲ್ಲ, 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್ ಇಲ್ಲ, ಡೈರೆಕ್ಟ್ 5th. ಆಯಿತಾ? ಆಮೇಲೆ ಅವರ ಲೆಕ್ಕಾಚಾರ ಇದೆಯಲ್ಲ, ಅವ್ರು ಹೇಳ್ತಾರೆ, ಈ ಅವರು
ಈ ಏನು 14 ಬಜೆಟ್ ಮಂಡಿಸಿ 48ನೇ ವಯಸ್ಸಿನ ತನಕ ಅವರಿಗೆ ಈ ಬಜೆಟ್ ಬಗ್ಗೆ ಗೊತ್ತಿರಲಿಲ್ವಂತೆ. ಅವ್ರ ಬಗ್ಗೆ ಪತ್ರಿಕೆಯಲ್ಲಿ ಬರೆದಾಗ ಅದನ್ನು ಚಾಲೆಂಜ್ ಆಗಿ ತಗೊಂಡು ಆಮೇಲೆ ಅತ್ಯದ್ಭುತವಾದಂಥ ಓರ್ವ ಏನು ಆರ್ಥಿಕ ತಜ್ಞ ಆಗಿಬಿಡ್ತಾರೆ. ಆಮೇಲೆ ಸಖತ್ ಸಿಗರೆಟ್ ಸೇರ್ತಾಯಿದ್ರು, ವಿಪರೀತ ಸಿಗರೆಟ್ ಸೇರ್ತಾಯಿದ್ರು. ಆ ಸಿಗರೆಟ್ ಬಿಡ್ತಾರೆ ಒಂದು ದಿವಸ. ಅದರ ಬಗ್ಗೆ ಕೂಡ ವಿವರವಾಗಿ ಈ ವಾರದ ಸೀರೀಸ್ನಲ್ಲಿ ನಿಮ್ಗೆ ಹೇಳ್ತೀನಿ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಫೋನ್ ನೋಡಿ, ಇಷ್ಟೆಲ್ಲ ದಾಖಲೆ ಇದೆ. ಏನು ದಾಖಲೆ? ಸಿದ್ದು ಶಿಫಾರಸು ಮಾಡಿದ ದಾಖಲೆಗಳು ಇದೆಯಾ? ಬಿಡುಗಡೆ ಆಗಿಲ್ಲ. ಮಹಾಸ್ವಾಮಿಗಳೇ, ನಾನು ಪ್ರಭಾವ ಬೀರಿದ್ದೀನಿ ಅನ್ನೋದಕ್ಕೆ ದಾಖಲೆ ಇಲ್ಲ, ವಿಡಿಯೋ ಕಾಲ್ ಇಲ್ಲ, ಫೋನ್ ಇಲ್ಲ. ಆಮೇಲೆ ಖಾಸಗಿ ದೂರು ಮುಂದಿಟ್ಟುಕೊಂಡು ವಿಚಾರಣೆಗೆ ಒಪ್ಪಿದ್ದಾರೆ. ಖಾಸಗಿ ದೂರು, ಇದು ಪ್ರೈವೇಟ್. ರಾಜಕೀಯವಾಗಿ ಇಕ್ಕಟ್ಟಿಗೆ ಸಿಲುಕಿಸಲು ರಾಜಭವನವನ್ನು ದುರ್ಬಳಕೆ ಮಾಡಿದ್ದಾರೆ, ನನ್ನನ್ನು ತೇಜೋವಧೆ ಮಾಡೋದಕ್ಕೆ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಆಯ್ತು, ಈಗ ನಾನು ಹೇಳ್ತಾ ಇದ್ದೆ ಸಿದ್ದರಾಮಯ್ಯನವರು ಯಾಕೆ ಅನಿವಾರ್ಯ ಆಗ್ತಾರೆ ಕಾಂಗ್ರೆಸ್ಗೆ ಅಂತೇಳಿ. ಹಾಗಂತ ಡಿ ಕೆ ಶಿವಕುಮಾರ್ ಒಳ್ಳೆ ಮುಖ್ಯಮಂತ್ರಿ ಆಗಲ್ಲ, ಖಂಡಿತ ಆಗ್ತಾರೆ. ಆದರೆ ಖಂಡಿತವಾಗ್ಲೂ ಒಳ್ಳೆ ಮುಖ್ಯಮಂತ್ರಿ ಆಗ್ತಾರೆ, ಅಲ್ಲಿ ಎರಡು ಮಾತಿಲ್ಲ. ಆದರೆ ಏನಾಗುತ್ತೆ ನೋಡಿ, ಆಲ್ರೆಡಿ ಅವರ ಮೇಲೆ ಕೇಸ್ ಇದೆಯಲ್ಲ, ಆಲ್ರೆಡಿ ಒಮ್ಮೆ ಜೈಲಿಗೆಲ್ಲ ಹೋಗಿ ಬಂದ್ರಲ್ಲ, ಅದನ್ನು ಮುಖ್ಯಮಂತ್ರಿ ಆದ ತಕ್ಷಣ ಏನು ಮಾಡುತ್ತೆ ಕೇಂದ್ರ, ಮತ್ತೊಮ್ಮೆ ಅದನ್ನು ಎತ್ತಿಬಿಡುತ್ತೆ. ಇಕ್ಕಟ್ಟಿಗೆ ಸಿಲುಕಿಸ್ಬಿಟ್ಟು ಮತ್ತೆ ಈಸಿ ಅಂತ. ಏನು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸೋದು ಭಾಳ ಈಸಿ. ಸಿದ್ದರಾಮಯ್ಯವ್ರನ್ನ ಆಗ್ತಾ ಇರಲಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ಇದರಲ್ಲೊಂದು ಸಿಲುಕಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಒಂದು ವೇಳೆ ಅವ್ರು ತಪ್ಪು ಮಾಡಿದರೆ ಅವ್ರಿಗೂ ಶಿಕ್ಷೆ ಆಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಈಗ ಬರ್ತೀನಿ ಮುಡಾ ವಿಚಾರಕ್ಕೆ. ನೋಡಿ, ಮುಡಾ ನಿವೇಶನ ಹಂಚಿಕೆಯಲ್ಲಿ CM ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ. ಅದು ದೊಡ್ಡ ವಿವಾದಕ್ಕೂ ಕಾರಣವಾಯಿತು. ಆಗ ಕೇಳ್ಬೋದು, ಯಾಕೆ ವಿವಾದಕ್ಕೆ ಕಾರಣ ಆಗುತ್ತೆ? ಯಡಿಯೂರಪ್ಪನವರು ಕೊಟ್ಟಾಗೆಲ್ಲ ನೀವೆಲ್ಲ ಕ್ಲಾಪ್ ಮಾಡಿದರೆ ರಾಜೀನಾಮೆ ಕೊಡಲಿಲ್ವಾ? ಅನೇಕರಿಗೆ ಏನಿದೆ, ಮಾಧ್ಯಮದವ್ರು ಇರ್ಬೋದು, ಮತ್ತವ್ರು ಇರ್ಬೋದು, ಪ್ರಾಸಿಕ್ಯೂಷನ್ ಕೊಟ್ಟ ತಕ್ಷಣ ರಾಜೀನಾಮೆ ಕೊಡಬೇಕಾಗತ್ತೆ. ಯಾಕೆಂದರೆ ನಮ್ಮ ಕಣ್ಣ ಮುಂದೆ ಉದಾಹರಣೆ ಇರೋದು ಯಡಿಯೂರಪ್ಪನವರು. ಜನ ಅದೇ ಕೇಳ್ತಾರೆ, ಏನು ಪ್ರಾಸಿಕ್ಯೂಷನ್ ಅಂದರೆ? ಅದೇ ಯಡಿಯೂರಪ್ಪ ಅಂದ್ರೆ ರಾಜೀನಾಮೆ ಕೊಡ್ತಾರಾ, ಮುಖ್ಯಮಂತ್ರಿ ಹೋಗುತ್ತಾ? ಯಡಿಯೂರಪ್ಪ ಕಾಲದಲ್ಲೂ ಹೀಗೆ ಆಗಿತ್ತಲ್ವಾ? ಯಡಿಯೂರಪ್ಪ ರಾಜೀನಾಮೆ ನೀಡಿದರು, ಮುಡಾ ಹಗರಣವು ಥೇಟ್ ಅದೇ ಮಾದರಿಯಲ್ಲಿರೋದ್ರಿಂದ ಸಿದ್ದರಾಮಯ್ಯ ಕೂಡ ರಾಜೀನಾಮೆ ಕೊಡಬೇಕು ಅಂತ ಜನಸಾಮಾನ್ಯರು ಕೊಡ್ಬೋದೇನೋ ಅಂತ ಅಂದ್ಕೋತಾರೆ ಅಲ್ವಾ? ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ, ಇವರು ರಾಜೀನಾಮೆ ಕೊಡ್ತಾರೆ. ಯಾಕೆಂದರೆ ಪ್ರಾಸಿಕ್ಯೂಷನ್ ಅವತ್ತು ಹಂಸರಾಜ್ ಭಾರದ್ವಾಜ್, ಇವತ್ತು ಇವರು. ಆದರೆ ಎರಡೂ ಪ್ರಕರಣದಲ್ಲಿ ಅಜಗಜ ಅಂತರ ಇದೆ. ಇದು ಯಾರು ಹೇಳೋದು? ಕೋರ್ಟ್ ನಾಳೆ ಇದನ್ನು ನೋಡ್ಕೊಳ್ಳುತ್ತೆ ಅಂತ. ನೀವೀಗ ಸಿದ್ದರಾಮಯ್ಯ ಪರ ಮಾತಾಡ್ತಿದ್ದೀನಿ ಅಥವಾ ಮತ್ತೊಂದು ಪರ ಮಾತಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಕೋರ್ಟ್ ಹೆಂಗೆ ನೋಡುತ್ತೆ? ಕೋರ್ಟ್ ಸಿದ್ದರಾಮಯ್ಯ ಹತ್ರ ಕೇಳುತ್ತೆ,